ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಇವತ್ತು ತಂದಿರೋ ವಿಷಯ ಸಾಮಾನ್ಯವಾದದ್ದಲ್ಲ. ಇದು ಸತ್ಯಕ್ಕೆ ಬಂದಂತಹ ಜಯ ಅನ್ಬೋದು, ಇದು ಕಾನೂನಿನ ಗೆಲುವು ಅನ್ಬೋದು. ಯಾರೋ ಒಬ್ಬ ವ್ಯಕ್ತಿ ತಾನೇ ಸಂವಿಧಾನ, ತಾನೇ ನ್ಯಾಯಾಲಯ, ತಾನು ಹೇಳಿದ್ದೆ ವೇದವಾಕ್ಯ ಅಂತ ತಿಳ್ಕೊಂಡು ಬಾಯಿಗೆ ಬಂದಂತೆ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ಮುಂದೆ ಇರುವಂತಹ ಈ ಜಡ್ಜ್ಮೆಂಟೇ ಸಾಕ್ಷಿ. ಹೌದು, ನಾನು ಮಾತಾಡ್ತಾ ಇರೋದು ವಿಠ್ಠಲ್ ಗೌಡ ಅವರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮತ್ತು ಸೌಜನ್ಯ ಕೇಸ್ ನಪ ಇಟ್ಕೊಂಡು ಮನಸೋ ಇಚ್ಛೆ ಮಾತಾಡ್ತಾ ಆರೋಪವನ್ನ ಮಾಡ್ತಾ ಇವತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ತಕ್ಕ ಪಾಠವನ್ನ ಕಲಿಸಿದೆ. ಬರೀ ಬಾಯಿ ಮಾತಿನ ಪಾಠ ಅಲ್ಲ, 30 ದಿನಗಳ ಕಾಲ ಜೈಲಿಗೆ ಹೋಗಿ ಅಂತ ಆರ್ಡರ್. ನಾನು ಯಾವುದೋ ವಾಟ್ಸ್ಆಪ್ ಫಾರ್ವರ್ಡ್ ಅನ್ನು ಹೇಳ್ತಾ ಇಲ್ಲ, ಸುಳ್ಳು ಸುದ್ದಿ ಹಬ್ಬಿಸ್ತಾ ಇಲ್ಲ. ಹೈಕೋರ್ಟ್ನ ಅಧಿಕೃತ ಕಾಪಿಯನ್ನ ನೋಡಿ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೆ. ಇವತ್ತಿನ ವಿಡಿಯೋದಲ್ಲಿ 45 ಪುಟಗಳ ಜಡ್ಜ್ಮೆಂಟ್ ನಲ್ಲಿ ಜಡ್ಜ್ ಸಾಹೇಬರು ಏನ್ ಹೇಳಿದ್ದಾರೆ, ವಿಠ್ಠಲ್ ಗೌಡ ಮಾಡಿರೋ ತಪ್ಪೇನು, ಅವರು ಕೋರ್ಟ್ ನಲ್ಲಿ ಏನ್ ಒಪ್ಕೊಂಡ್ರು ಅನ್ನೋದನ್ನ ಎಳೆಯಾಗಿ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತೇನೆ. ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದು ಲೈನ್ ಕೂಡ ಇವತ್ತು ಇಂಪಾರ್ಟೆಂಟ್. ಮೊದಲಿಗೆ ಒಂದು ಕ್ಲಾರಿಟಿ ತಗೊಳ್ಳೋಣ. ಇದು ಸೌಜನ್ಯ ಕೊಲೆ ಕೇಸ್ ಏನಲ್ಲ, ಅದು ಕ್ರಿಮಿನಲ್ ಕೋರ್ಟ್ ನಲ್ಲಿ ಮುಗಿದೋಗಿರುವಂತಹ ಅಧ್ಯಾಯ. ಇದು ಸಿವಿಲ್ ಡಿಸ್ಒಬೀಡಿಯನ್ಸ್ ಅಂದ್ರೆ ಕೋರ್ಟ್ ಆದೇಶದ ಉಲ್ಲಂಘನೆ ಕೇಸ್. ದಿನಾಂಕ 19/7/2023 ಇದೇ ಬೆಂಗಳೂರಿನ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತು. ಏನಂತ? ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಬಗ್ಗೆ ಅಥವಾ ಅವರ ಕುಟುಂಬದವರ ಬಗ್ಗೆ ಯಾವುದೇ ಸುಳ್ಳು, ಆಧಾರರಹಿತ ಮತ್ತು ಮಾನಹಾನಿಕರ ವಿಡಿಯೋಗಳನ್ನ ಹಾಕಬಾರದು ಅಂತ ಟೆಂಪರರಿ ಇಂಜೆಕ್ಷನ್ ಅನ್ನ ನೀಡಿತ್ತು. ಇಂಜೆಕ್ಷನ್ ಅಂತಂದ್ರೆ ತಡೆಯಾಗನೆ. ಆದ್ರೆ ನಮ್ಮ ವಿಠ್ಠಲ್ ಗೌಡ್ರು ಏನ್ ಮಾಡಿದ್ರು, ಕೋರ್ಟ್ ಆರ್ಡರ್ ನನಗೇನ್ರಿ ಮಾಡುತ್ತೆ, ಅವನೊಬ್ಬ ಹೋರಾಟಗಾರ ಅಂತ ಡೈಲಾಗ್ ಹೊಡ್ಕೊಂಡು ಆ ಆದೇಶವನ್ನ ಕಾಲ ಕಸದ ತರ ಕಂಡು ಮತ್ತೆ ಎಲ್ಲಾ ಕಡೆ ಇಂಟರ್ವ್ಯೂಗಳನ್ನ ಕೊಡಲು ಸ್ಟಾರ್ಟ್ ಮಾಡಿದ್ರು, ಭಾಷಣಗಳನ್ನ ಬಿಗಿದ್ರು. ಇದನ್ನ ಪ್ರಶ್ನಿಸಿ ಸೀನಪ್ಪ ಮತ್ತು ಇತರರು ಅಂದ್ರೆ ಅರ್ಜಿದಾರರು ಕೋರ್ಟ್ ಮೆಟ್ಟಿಲನೇ ಇರ್ತಾರೆ. ಸ್ವಾಮಿ, ನಾವು ಆರ್ಡರ್ ತಂದಿದ್ದೀವಿ, ಇವರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಆದ್ರೂ ಇವರು ನಿಲ್ಲಿಸ್ತಾ ಇಲ್ಲ, ಇವರನ್ನ ಸುಮ್ಮನೆ ಬಿಡಬೇಡಿ, ಜೈಲ್ಗೆ ಹಾಕಿ ಅಂತ ಅರ್ಜಿಯನ್ನ ಹಾಕ್ತಾರೆ. ಇವತ್ತು ಬಂದಿರೋ ತೀರ್ಪು ಆ ಅರ್ಜಿಯ ತೀರ್ಪು. ಕೋರ್ಟ್ ನಲ್ಲಿ ವಿಠ್ಠಲ್ ಗೌಡರು ಆಡಿದ ಆಟ ಏನು ಗೊತ್ತಾ? ಮೊದಲು ಅವರು ಹಿಡಿದಿದ್ದು ಟೆಕ್ನಿಕ್ಯಾಲಿಟಿ ಅಸ್ತ್ರ. ಅವರು ಕೋರ್ಟ್ಗೆ ಹೇಳ್ತಾರೆ, ಸ್ವಾಮಿ ನಾನು ಇರೋದು ಬೆಳ್ತಂಗಡಿಯಲ್ಲಿ, ನೀವಿರೋದು ಬೆಂಗಳೂರಿನಲ್ಲಿ, ನಾನು ಮಾತಾಡಿದ್ದು ಅಲ್ಲಿ, ವಿಡಿಯೋ ಮಾಡಿದ್ದು ಅಲ್ಲಿ, ಹಾಗಾಗಿ ಬೆಂಗಳೂರು ಕೋರ್ಟ್ಗೆ ನನ್ನನ್ನು ಪ್ರಶ್ನಿಸೋ ಅಧಿಕಾರ ಇಲ್ಲ ಅಂತ ಅವ್ರ ವಕೀಲರು ವಾದ ಮಾಡ್ತಾರೆ. ಟೆರಿಟೋರಿಯಲ್ ಜುರಿಡಿಸ್ಟಿಕ್ಷನ್ ಕೇಳೋಕ್ ಚೆನ್ನಾಗಿದೆ ಅಲ್ವಾ? ನಾನು ಬೆಳ್ತಂಗಡಿಯಲ್ಲಿ ನಿಂತ್ಕೊಂಡು ಬೈದ್ರೆ ಬೆಂಗಳೂರು ಕೋರ್ಟ್ ಏನು ಮಾಡಕ್ ಆಗುತ್ತೆ ಅನ್ನೋ ದಾಟಿ ಅದು. ಆದ್ರೆ ಇಲ್ಲಿ ಜಡ್ಜ್ ಶ್ರೀ ಗಣಪತಿ ಗುರುಸಿದ್ದ ಬಾದಾಮಿ ಅವರು ಕೊಟ್ಟಿರುವಂತಹ ಉತ್ತರ ಇದೆಯಲ್ಲ, ಅದು ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಬಳಕೆದಾರನಿಗೂ ಕೂಡ ಫ್ರೇಮ್ ಹಾಕಿ ಮನೇಲಿ ಇಟ್ಕೋಬೇಕಾದಂತಹ ಮಾತು. ಕೋರ್ಟ್ ಹೇಳುತ್ತೆ, ನೋಡಿ ಮಿಸ್ಟರ್, ಇದು ಹಳೆ ಕಾಲ ಅಲ್ಲ, ಇದು ಡಿಜಿಟಲ್ ಯುಗ. ನೀವು ಬೆಳ್ತಂಗಡಿಯಲ್ಲಿ ಕೂತು ವಿಡಿಯೋ ಅಪ್ಲೋಡ್ ಮಾಡಬಹುದು, ಆದ್ರೆ ಆ ವಿಡಿಯೋ ಬರೀ ಬೆಳ್ತಂಗಡಿಯಲ್ಲಿ ಮಾತ್ರ ಪ್ಲೇ ಆಗಲ್ಲ. ಅದು ಅಮೆರಿಕದಲ್ಲಿರೋರು ಕೂಡ ನೋಡ್ತಾರೆ, ಬೆಂಗಳೂರಿನಲ್ಲಿರೋರು ನೋಡ್ತಾರೆ, ಮೈಸೂರಿನಲ್ಲಿರೋರು ನೋಡ್ತಾರೆ. ಜಡ್ಜ್ ಸಾಹೇಬ್ರು ಇನ್ನು ಮುಂದುವರೆದು ಪ್ಯಾರಾ ನಂಬರ್ 52 ಮತ್ತು 55ರಲ್ಲಿ ಒಂದು ಅದ್ಭುತ ಮಾತನ್ನು ಹೇಳ್ತಾರೆ. ಸಾಮಾಜಿಕ ಜಾಲತಾಣಗಳಿಗೆ ಗಡಿಗಳಿಲ್ಲ. ಸೋಷಿಯಲ್ ಮೀಡಿಯಾ ಆಸ್ ನೋ ಟೆರಿಟೋರಿಯಲ್ ಆರ್ ಬಾರ್ಡರ್ ಲಿಮಿಟ್. ನೀವು ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರದ ಬಗ್ಗೆ, ಲಕ್ಷಾಂತರ ಭಕ್ತರು ನಂಬಿರುವಂತಹ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಆ ನೋವು ಜಗತ್ತಿಗೆ ಯಾವುದೇ ಮೂಲೆಯಲ್ಲಿರೋ ಭಕ್ತನಿಗೂ ಆಗುತ್ತೆ ಅಂತ. ಬೆಂಗಳೂರಿನಲ್ಲಿರೋ ಭಕ್ತನಿಗೂ ನೋವಾಗುತ್ತೆ. ಹಾಗಾಗಿ ಈ ಕೋರ್ಟ್ ಪವರ್ ಇಲ್ಲ ಅನ್ನೋ ನಿಮ್ಮ ವಾದ ಕಸದ ಬುಟ್ಟಿಗೆ ಸೇರ್ಬೇಕಾಗಿದ್ದು. ಅರ್ಥ ಆಯ್ತಾ? ನಾನು ಬೇರೆ ಕಡೆ ಇದ್ದೀನಿ ಅಂತ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಷ ಹರಡಿದ್ರೆ ಕಾನೂನಿನ ಕೈ ಎಲ್ಲಿ ಬೇಕಾದ್ರೂ ಬಂದು ನಿಮ್ಮ ಕುತ್ತಿಗೆ ಇಟ್ಕೊಳ್ಳುತ್ತೆ ಅನ್ನೋದನ್ನ ಮರಿಬೇಡಿ. ಇದು ಈ ಕೇಸ್ನ ಅತಿ ಮುಖ್ಯವಾದಂತಹ ಭಾಗ. ಕೋರ್ಟ್ ನಲ್ಲಿ ವಾದ ವಿವಾದ ನಡೆಯುವಾಗ ವಿಠ್ಠಲ್ ಗೌಡರು ಸಾಕ್ಷಿ ಪೆಟ್ಟಿಗೆಗೆ ಬರ್ತಾರೆ. ಇಲ್ಲಿ ನಡೆದ ಕ್ರಾಸ್ ಎಕ್ಸಾಮಿನೇಷನ್ ಹೇಗಿತ್ತು ಗೊತ್ತಾ? ಅಕ್ಷರ ಸಹ ಅವರು ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬಿದ್ದಂಗಿತ್ತು. ಅಂದ್ರೆ ಕೋರ್ಟ್ ಹಾಲ್ ನಲ್ಲಿ ಬೆತ್ತಲಾದಂತಹ ವಿಠ್ಠಲ ಗೌಡ. ಅರ್ಜಿದಾರರ ವಕೀಲರು ಕೇಳ್ತಾರೆ, ರೀ ವಿಠ್ಠಲ್ ಗೌಡ್ರೆ, ಕೋರ್ಟ್ 19/7/2023 ಸ್ಟೇ ಆರ್ಡರ್ ಕೊಟ್ಟಿತ್ತು ಅಲ್ವಾ ಅಂತ. ವಿಠ್ಠಲ್ ಗೌಡ, ಹೌದು ಸರ್ ಕೊಟ್ಟಿದ್ರು ಅಂತಾರೆ. ವಕೀಲರು, ನಿಮ್ಗೆ ಆರ್ಡರ್ ಕಾಪಿ ತಲುಪಿತ್ತಾ ಅಂತಾನು ಕೇಳ್ತಾರೆ. ವಿಠ್ಠಲ್ ಗೌಡ, ಹೌದು ಸರ್, 25/7/2023 ನನಗೆ ನೋಟಿಸ್ ಬಂದಿದೆ, ಅದರಲ್ಲಿ ನನ್ನ ಸಹಿ ಇದೆ, ನನಗೆ ಕಂಟೆಂಪ್ಟ್ ನೋಟಿಸ್ ಕೂಡ ಬಂದಿದೆ ಅಂತ ಹೇಳ್ತಾರೆ. ನೋಡಿ ವೀಕ್ಷಕರೇ, ಇಲ್ಲಿಗೆ ಅರ್ಧ ಕೇಸ್ ಮುಗೀತು. ಅವ್ರು ಗೊತ್ತಿತ್ತು ಕೋರ್ಟ್ ಬಾಯಿ ಮುಚ್ಚಿ ಅಂತ ಹೇಳಿರೋದು, ಅವರಿಗೆ ಗೊತ್ತಿತ್ತು. ಆದ್ರೂ ಏನ್ ಮಾಡ್ತಿದ್ರು, ವಕೀಲರು ಪೆನ್ ಡ್ರೈವ್ ಹಾಕಿ ವಿಡಿಯೋನ ಪ್ಲೇ ಮಾಡ್ತಾರೆ. ಅಶ್ವವೇಗ ಅನ್ನುವಂತಹ ಒಂದು ಚಾನೆಲ್ ಮತ್ತು ಪಬ್ಲಿಕ್ ಮಿರರ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ವಿಡಿಯೋಗಳನ್ನ ತೋರಿಸ್ತಾರೆ. ವಕೀಲರು ಕೇಳ್ತಾರೆ, ಈ ವಿಡಿಯೋದಲ್ಲಿರೋದು ನೀವೇನಾ ಅಂತ. ವಿಠ್ಠಲ್ ಗೌಡ್ರು, ಹೌದು ಸ್ವಾಮಿ, ನಾನೇ. ಅಶ್ವವೇಗ ಚಾನೆಲ್
ಚಾನಲ್ನಲ್ಲೂ ನಾನೇ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಹೌದು, ಆ ಪಬ್ಲಿಕ್ ಮಿರರ್ ಚಾನಲ್ಗೂ ಕೂಡ ನಾನೇ ಮಾತಾಡ್ತಾ ಇರೋದು. ಅಷ್ಟೇ ಅಲ್ಲ, ಪವರ್ ಟಿವಿಯಲ್ಲಿ 7/9/2023 ಅಂದ್ರೆ ಕೋರ್ಟ್ ಆರ್ಡರ್ ಬಂದು ಸುಮಾರು 1.5 ತಿಂಗಳ ನಂತರ ಕೊಟ್ಟ ಇಂಟರ್ವ್ಯೂ ಬಗ್ಗೆ ಕೇಳ್ತಾರೆ. ಹೌದು, ಮೊಬೈಲ್ ನಲ್ಲಿ ತೋರಿಸಿರೋ ವಿಡಿಯೋ ಪವರ್ ಟಿವಿದು, ದಿನಾಂಕ 7/9/2023 ಅದು ನಾನೇ ಅಂತ ಒಪ್ಕೊಳ್ತಾರೆ. ಇನ್ನೇನ್ ಸಾಕ್ಷಿ ಬೇಕು? ಕೋರ್ಟ್ ಮಾತಾಡಬೇಡ ಅಂತ ಜುಲೈನಲ್ಲಿ ಹೇಳಿದ್ದೆ. ಇವರು ಸೆಪ್ಟೆಂಬರ್ ನಲ್ಲಿ ಟಿವಿಯಲ್ಲಿ ಕೂತು ಅದೇ ಹಳೆಯ ರಾಗವನ್ನ ಆಡ್ತಿದ್ದಾರೆ. ಇದನ್ನ ಕೋರ್ಟು ವಿಲ್ಫುಲ್ ಅಂಡ್ ಡೆಲಿಬರೇಟ್ ವೈಲೇಷನ್ ಅಂತ ಕರೆದಿದ್ದು. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕ್ಷಮಿಸಬಹುದು, ಆದ್ರೆ ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇಲ್ಲ, ಶಿಕ್ಷೆ ಮಾತ್ರ. ವಿಠಲ್ ಗೌಡ್ರು ಕೋರ್ಟ್ ನಲ್ಲಿ ಇನ್ನೊಂದು ದಾಳವನ್ನು ಉಳಿಸಿದ್ರು. ಸ್ವಾಮಿ ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ನಿರ್ದೋಷಿ ಅಂತ ಸ್ಪೆಷಲ್ ಕೋರ್ಟ್ ತೀರ್ಪು ಕೊಟ್ಟಿದೆ. ಹಾಗಾಗಿ ಅಸಲಿ ಆರೋಪಿಗಳು ಬೇರೆ ಇದ್ದಾರೆ, ನಾನು ಸತ್ಯಕ್ಕಾಗಿ ಹೋರಾಡ್ತಾ ಇದ್ದೀನಿ ಅಂತ. ಅವರು ಸಂತೋಷ್ ರಾವ್ ಕೇಸ್ನಲ್ಲಿ ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು, ನೋಡಿ ಅಲ್ಲಿ CBI ತನಿಖೆ ಸರಿಯಾಗಿ ಆಗಿಲ್ಲ, ಸಾಕ್ಷಿ ಸಿಕ್ಕಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ ಅಂತ ವಾದ ಮಾಡೋದು. ಆದ್ರೆ ನಮ್ಮ ಸಿವಿಲ್ ಕೋರ್ಟ್ ಜಡ್ಜ್ ಸಾಹೇಬ್ರು ಇದಕ್ಕೆ ಏನ್ ಹೇಳಿದ್ರು ಗೊತ್ತಾ? ಪ್ಯಾರಾ ನಂಬರ್ 58 ಮತ್ತು 59 ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೋಡಿ ಆ ಕ್ರಿಮಿನಲ್ ಕೇಸ್ನಲ್ಲಿ ಸಂತೋಷ್ ರಾವ್ ಬಿಡುಗಡೆ ಆಗಿರ್ಬೋದು, ಆದ್ರೆ ಅದಕ್ಕೂ ನೀವು ಧರ್ಮಸ್ಥಳದ ಹೆಗ್ಗಡೆ ಅವರ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡೋದಕ್ಕೂ ಏನ್ ಸಂಬಂಧ? ಒಬ್ರು ಬಿಡುಗಡೆ ಆಗಿದ್ರು ಅನ್ನೋ ಕಾರಣಕ್ಕೆ ನೀವು ರಸ್ತೆಯಲ್ಲಿ ನಿಂತ್ಕೊಂಡು ಅಥವಾ ಯೂಟ್ಯೂಬ್ ನಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳ ಮೇಲೆ ಯಾವುದೇ ಸಾಕ್ಷಿ ಇಲ್ಲದೆ ಕೊಲೆ ಆರೋಪ ಮಾಡೋದು, ಅತ್ಯಾಚಾರ ಮಾಡೋದು ಆಗಲ್ಲ ಅನ್ನೋದು ಕೋರ್ಟ್ ನ ಖಡಕ್ ಮಾತಾಗಿತ್ತು. ಕೋರ್ಟ್ ಇನ್ನು ಮುಂದುವರೆದು ಹೇಳುತ್ತೆ, ನಿಮ್ಗೆ ನಿಜವಾಗ್ಲೂ ಬೇರೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ನೀವು ಕಾನೂನು ಪ್ರಕಾರ ಕೋರ್ಟ್ಗೆ ಹೋಗಿ ದೂರು ಕೊಡ್ಬೇಕಿತ್ತು, ಸಾಕ್ಷಿ ಕೊಡ್ಬೇಕಿತ್ತು. ಅದು ಬಿಟ್ಟು ಕೋರ್ಟ್ ಸ್ಟೇ ಆರ್ಡರ್ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗೋಕ್ ಹೋಗಿ ನ್ಯಾಯಾಂಗ ನಿಂದನೆ ಮಾಡಿದ್ದೀರಾ ಅಂದ್ರೆ ಸತ್ಯಕ್ಕಾಗಿ ಹೋರಾಟ ಅನ್ನೋದು ಬೇರೆಯವರ ತೇಜೋದೆಗೆ ಲೈಸೆನ್ಸ್ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳುತ್ತೆ. ಎಲ್ಲ ವಾದ ವಿವಾದ, ಸಾಕ್ಷಿ, ಪಾಟಿ ಸವಾಲು ಮುಗಿದ ಮೇಲೆ ದಿನಾಂಕ 17 ಜನವರಿ 2026 ಕೋರ್ಟ್ ತನ್ನ ಅಂತಿಮ ತೀರ್ಪನ್ನು ನೀಡಿದೆ. ಪ್ಯಾರಾ ನಂಬರ್ 78 ಜಡ್ಜ್ ಹೇಳ್ತಾರೆ, ವಿಠಲ್ ಗೌಡ್ರ ನಡೆ ನೋಡಿದ್ರೆ ಅವರಿಗೆ ಕಾನೂನಿನ ಬಗ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಅನಿಸುತ್ತೆ. ಇವರು ತಾನು ಕೋರ್ಟ್ಗಿಂತಲೂ ದೊಡ್ಡವನು ಅಂತ ವರ್ತಿಸ್ತಿದ್ದಾರೆ. ಇವರಿಗೆ ದಯೆ ತೋರಿಸೋ ಪ್ರಶ್ನೆಯೇ ಇಲ್ಲ. ಅದಕ್ಕೆ ಕೋರ್ಟ್ ಕೊಟ್ಟ ಶಿಕ್ಷೆ ಏನು? ದ ರೆಸ್ಪಾಂಡೆಂಟ್ ಈಸ್ ಆರ್ಡರ್ಡ್ ಟು ಬಿ ಡಿಟೈನ್ಡ್ ಇನ್ ಸಿವಿಲ್ ಪ್ರಿಸನ್ ಫಾರ್ ಎ ಪೀರಿಯಡ್ ಆಫ್ 30 days. ಪ್ರತಿವಾದಿಯನ್ನ 30 ದಿನಗಳ ಕಾಲ ಸಿವಿಲ್ ಜೈಲಿನಲ್ಲಿ ಇರಿಸಲು ಆದೇಶಿಸಲಾಗಿದೆ. ಇದು ತಮಾಷೆ ಅಲ್ಲ ಸ್ನೇಹಿತರೆ. ಒಬ್ಬ ವ್ಯಕ್ತಿ ತನ್ನ ಅಹಂಕಾರದಿಂದ, ತನ್ನ ಮೊಂಡುತನದಿಂದ ಕೋರ್ಟ್ ಆರ್ಡರ್ ಅನ್ನ ಧಿಕ್ಕರಿಸಿದ್ರೆ ಸಿಕ್ಕೋ ಪ್ರತಿಫಲ ಇದು. ಜಡ್ಜ್ಮೆಂಟ್ ನ ಕೊನೆಯಲ್ಲಿ ಇನ್ನೂ ಒಂದು ಮಾತು ಸೇರಿಸಿದ್ದಾರೆ, ಜೈಲಿನಲ್ಲಿ ಇವರಿಗೆ ಊಟ ತಿಂಡಿಯ ಖರ್ಚನ್ನ ಅರ್ಜಿದಾರರೇ ಕಟ್ಟಬೇಕು ಅಂತ. ಅದು ಕಾನೂನಿನ ಪ್ರೊಸೀಜರ್. ಸ್ನೇಹಿತರೆ, ಈ ಕೇಸ್ನಿಂದ ನಾವು ಕಲಿಬೇಕಾಗಿರೋದೇನು? ಸೋಷಿಯಲ್ ಮೀಡಿಯಾ ಕೋರ್ಟ್ ಅಲ್ಲ. ನಿಮ್ ಕೈಯಲ್ಲಿ ಫೋನ್ ಇದೆ, ಇಂಟರ್ನೆಟ್ ಇದೆ ಅಂತ ಯಾರ ಬಗ್ಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾತಾಡೋಕ್ ಆಗಲ್ಲ ಅನ್ನೋದನ್ನ ಬಹಳ ತಲೆಯಲ್ಲಿ ಇಟ್ಕೋಬೇಕು. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ. ನೀವು ಎಷ್ಟೇ ದೊಡ್ಡ ಹೋರಾಟಗಾರ ಆಗಿರ್ಬೋದು, ಸಾವಿರಾರು ಫಾಲೋವರ್ಸ್ ಗಳಿರ್ಬೋದು, ನಿಮ್ಮ ಹಿಂಬಾಲಕರಿರ್ಬೋದು, ಆದ್ರೆ ಕೋರ್ಟ್ ಒಂದು ಗೆರೆ ಹೇಳಿದ್ರೆ ಆ ಗೆರೆ ದಾಟಬಾರದು. ಪುರಾವೆ ಇಲ್ಲದೆ ಮಾತಾಡಿದ್ರೆ ಪರಿಣಾಮ ಕಠಿಣ. ಅವರು ಹಂಗೆ ಇವರು ಹಿಂಗೆ ಅಂತ ಬಾಯಿ ಮಾತಲ್ಲಿ ಹೇಳೋದು ಸುಲಭ, ಆದ್ರೆ ಕೋರ್ಟ್ ಕಟಕಟೆಯಲ್ಲಿ ನಿಂತಾಗ ಇಲ್ಲ ಸರ್, ಗೊತ್ತಿಲ್ಲ ಸರ್ ಅಂತ ತಡವರಿಸಬೇಕಾಗುತ್ತೆ. ವಿಠಲ್ ಗೌಡ್ರು ಇವತ್ತು ಜೈಲ್ಗೆ ಹೋಗ್ತಿರೋದು ಅವರು ಹೋರಾಟ ಮಾಡಿದ್ದಕ್ಕಲ್ಲ, ಅವರು ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಕ್ಕೆ. ಯಾವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ಇವರು ಆಣೆ ಪ್ರಮಾಣ ಮಾಡಿದ್ರು, ಅದೇ ಮಂಜುನಾಥನ ಸನ್ನಿಧಿಯ ಬಗ್ಗೆ ಸುಳ್ಳು ಹಬ್ಬಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸತ್ಯ ಯಾವತ್ತೂ ಸಾವಿಲ್ಲ. ಸುಳ್ಳು ಎಷ್ಟು ಜೋರಾಗಿ ಕಿರ್ಚಿದ್ರು ಕೊನೆಗೆ ಗೆಲ್ಲೋದು ಸತ್ಯ ಮತ್ತು ನ್ಯಾಯ ಮಾತ್ರ. ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಈ ಜಡ್ಜ್ಮೆಂಟ್ ಬಗ್ಗೆ ಗೊತ್ತಾಗ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಗಳಾಗಕ್ಕೆ ಹೊರಟಿರುವಂತಹ ಕೆಲವು ನಕಲಿ ಹೋರಾಟಗಾರರಿಗೆ, ಎಷ್ಟೊಂದು ಜನಕ್ಕೆ ಇದೊಂದು ಪಾಠ ಆಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸತ್ಯದ ಜೊತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಓಂ ನಮೋ ಮಂಜುನಾಥ.